ಹೆಸರಿಗಷ್ಟೇ ಐಷಾರಾಮಿ ಹೋಟೆಲ್ಗಳು, ಒಳಗ್ ಕಾಲಿಟ್ರೆ ಹಾರರ್, ಭಯಾನಕ ಅನ್ಸುತ್ತೆ. ಬೆಂಗಳೂರಿನ ಮತ್ತಷ್ಟು ಹೋಟೆಲ್ಗಳ ಕೊಳಕುತನ ಪಟಾಬಯಲಾಗಿದೆ. ಯುಬಿ ಸಿಟಿಯಲ್ಲಿರುವಂತಹ ಹೋಟೆಲ್ಗಳ ಮೇಲೆ ಮೆಗಾ ರೈಡ್ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಯುಬಿ ಸಿಟಿಯಲ್ಲಿರುವಂತಹ ಹೋಟೆಲ್ಗಳು 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ತೀವ್ರ ಪರಿಶೀಲನೆ ನಡೆದಿದೆ. ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ಅಂಶಗಳು ಬೆಚ್ಚಿ ಬೀಳಿಸೋ ಆಗಿದೆ. ಏನು ಐಷಾರಾಮಿ ಹೋಟೆಲ್ಗಳು ಹೈಜೀನ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಈಗ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗ ಅಲ್ಲಿ ಗೊತ್ತಾಗಿರುವಂಥ ವಿಚಾರಗಳು ಬೆಚ್ಚಿ ಬೀಳಿಸುತ್ತೆ. ಇಷ್ಟು ದುಡ್ಡು ಕೊಟ್ಟು ನಾವು ಇಂಥ ಪದಾರ್ಥ ತಿಂತೀವ ಅಂತ ನೀವು ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಆಘಾತ ಆಗೋಗುತ್ತೆ. ಅಷ್ಟರ ಮಟ್ಟಿಗೆ ಆ ಕಿಚನ್ಗಳನ್ನು ಮೇಂಟೈನ್ ಮಾಡೋದವರು, ಕೊಳಕತನ, ಅವ್ರು ಬಳಸುವಂಥ ಪದಾರ್ಥ, ಅಲ್ಲಿರುವಂಥ ಶುಚಿತ್ವ ಎಲ್ಲನೂ ನೋಡಿಬಿಟ್ರೆ ನಾವು ಅಷ್ಟು ದುಡ್ಡು ಕೊಟ್ಟು ಇದನ್ನು ತಿಂತಾ ಇದ್ದೀವಿ ಅಂತ ಅನ್ನಿಸ್ಬಿಡ್ಬೇಕು. ಜನರಿಗೆ ಶಾಕ್ ಆಗಿಬಿಡುತ್ತೆ, ಭಯ ಆಗೋಗುತ್ತೆ. ಏನಪ್ಪ ಇಂಥ ತಿಂದು ನಾವು ಬದುಕಿದೀವಲ್ಲ ಅನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕೊಳಕತನ, ಅಂಥ ಕೆಟ್ಟ ಪದಾರ್ಥಗಳನ್ನು ಬಳಸ್ಕೊಂಡು ಕಿಚನ್ನ ಆ ರೀತಿಯಾಗಿ ಮೇಂಟೈನ್ ಮಾಡಿಕೊಂಡು ಸರ್ವ್ ಮಾಡುವಾಗ ಮಾತ್ರ ಅದ್ಭುತವಾಗಿ ತಂದು ಟೇಬಲ್ ಮೇಲೆ ಇಡ್ತಾರೆ. ಎಷ್ಟು ಅದ್ಭುತವಾಗಿ ಮಾಡಿದಾರಪ್ಪ ಅಂತ ಅನ್ನಿಸ್ಬೇಕು. ಇದನ್ನು ಸಾವಿರಾರು ರೂಪಾಯಿ ಕೊಟ್ಟು ತಿನ್ನೋದಕ್ಕೆ ಜನ ಯುಬಿ ಸಿಟಿಗಳಂಥ ಹೋಟೆಲ್ಗಳಿಗೆ ಹೋಗ್ತಾರೆ, ಫ್ಯಾಮಿಲಿಗಳನ್ನು ಕರ್ಕೊಂಡು ಹೋಗ್ತಾರೆ. ಐಷಾರಾಮಿ ಜನ ಹೆಚ್ಚಾಗಿ ಹೋಗೋದು. ಇದು ಜನಸಾಮಾನ್ಯರು ಹೋಗೋವಂಥದ್ದು ಯಾವುದೋ ರೋಡ್ ಸೈಡ್ ಹೋಟ್ಲು, ಯಾವುದೋ ಸಾಮಾನ್ಯ ಜನ ಹೋಗುವಂಥ ಹೋಟ್ಲುಗಳಲ್ಲ. ಐಷಾರಾಮಿ ಹೋಟೆಲ್ಗಳ ಹಣೆ ಬರ ಇದು. ಜಾಸ್ತಿ ದುಡ್ಡು ಕೊಟ್ಟರೆ ಎಲ್ಲ ಚೆನ್ನಾಗಿರುತ್ತೆ, ಹೈಜಿನ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಅಲ್ಲೂ ಅದೇ ಹಣೆ ಬರ. ಅದೆಲ್ಲ ಈಗ ಅಧಿಕಾರಿಗಳು ನಡೆಸಿರುವಂಥ ಈ ದಾಳಿಲಿ ಬಯಲಾಗ್ತಾ ಇದೆ ನೋಡಿ. ಇದ್ದಕ್ಕಿದ್ದಾಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಮೆಗಾ ರೈಡ್ ಮಾಡ್ತಿದ್ದಂಗೆ ಯಾವ ಥರ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಫುಡ್ಗಳನ್ನು ಅನ್ನೋದನ್ನು ನೋಡಿ ಅಧಿಕಾರಿಗಳೇ ಗಾಸಾಗಿದ್ದಾರೆ. ಅಷ್ಟು ಕೊಳಕುತ್ತದೆ. ಯುಬಿ ಸಿಟಿಯಲ್ಲಿರುವಂಥ 5 ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ. ಹೋಟೆಲ್ ನಂಬರ್ 1 ಸ್ಕೈ ಲಾಂಜ್ ಹೋಟೆಲ್, ಇನ್ನು 2ನೇದು ರಾಯಲ್ ಚೈನ್ ಹೋಟೆಲ್, ಹೋಗಿದ್ದವ್ರಿಗೆ ಗೊತ್ತಿರುತ್ತೆ ಈ ಹೋಟೆಲ್ಗಳೆಲ್ಲ. ಇನ್ನು 3ನೇದು ಮದ್ರಾಸ್ ಕಿಚನ್ ಹೋಟೆಲ್. ಒಟ್ಟು 5 ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಟೆಸ್ಕಾನ್ ಹೋಟೆಲ್ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿರೋದು. ಇನ್ನು ಹೋಟೆಲ್ ನಂಬರ್ 5 ಸೆಂಚೆಜ್ ಹೋಟೆಲ್, ಈ 5 ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅದನ್ನು ಉಪಯೋಗಿಸೋದಕ್ಕೆ ಅರ್ಹ ಅಲ್ವೇ ಅಲ್ಲ ಅಂಥ ಪದಾರ್ಥಗಳನ್ನು ಬಳಸಿದ್ದಾರೆ. ಕೊಳತೋಗಿರುವಂಥ ಪದಾರ್ಥಗಳನ್ನು ಬಳಸ್ತಾ ಇರೋದಲ್ಲಿ ಗಮನಕ್ಕೆ ಬಂದಿದೆ. ಎಕ್ಸ್ಪೈರ್ ಆಗಿರುವಂಥ ಪದಾರ್ಥಗಳನ್ನು ಬಳಸ್ತಿದ್ದಾರೆ ನೋಡಿ. ಇದೆಲ್ಲ ಯುಬಿ ಸಿಟಿಲಿರೋ 5 ಹೋಟೆಲ್ಗಳಲ್ಲಿ ಅವರು ಫುಡ್ಗಳನ್ನು ಕೊಡ್ತಾ ಇದ್ದಂಥ ಚಂದ. ಏನು ಅಂದ್ಕೊಳ್ತೀವಿ ನಾವು, ಹೋಗೋರು ದೊಡ್ಡ ದೊಡ್ಡ ಹೋಟ್ಲು ಅಂದರೆ, ದೊಡ್ಡ ದೊಡ್ಡ ಜನ ಹೋಗೋ ಹೋಟ್ಲು ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹಂಗಿಲ್ಲ ಪರಿಸ್ಥಿತಿ. ಕೊಳೆತ ಮಾಂಸ, ಎಕ್ಸ್ಪೈರ್ ಆಗಿರೋ ಆಹಾರ ಪದಾರ್ಥಗಳು, ಮಾಂಸ ಸೇರಿದಂತೆ ಒಟ್ಟು 132 kg ಆಹಾರ ಪದಾರ್ಥವನ್ನು ಜಪ್ತಿ ಮಾಡಿದ್ದಾರೆ. ಸ್ಕೈ ಯುಬಿ ಸಿಟಿ ಹೋಟೆಲ್ನಲ್ಲಿ 45 kg ಕೊಳೆತ ಮಾಂಸ ಪತ್ತೆಯಾಗಿದೆ. ನಾನ್ ವೆಜ್ ಪ್ರಿಯರು ಆಘಾತಕ್ಕೊಳಗಾಗುವಂಥ ಸುದ್ದಿ ಇದು. ಮತ್ತೆ ಅಡುಗೆ ಎಣ್ಣೆನೂ ಅಷ್ಟೇ, ಅದನ್ನು ಸೀಸ್ ಮಾಡಿದ್ದಾರೆ. ಬಳಕೆಗೆ ಯೋಗ್ಯವಲ್ಲದಂತಹ ಆಹಾರ ಪದಾರ್ಥಗಳನ್ನು ಇಲ್ಲಿ ಬಳಸಿದ್ದಾರೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ ಒಟ್ಟು 55 kg ಮಾಂಸ ಜಪ್ತಿ ಮಾಡಿದ್ದಾರೆ. ಮಾಂಸ ಪ್ರಿಯರು, ಅದು ಹೆಚ್ಚೆಚ್ಚು ಹೋಟೆಲ್ಗಳಿಗೆ ಹೋದವರು ನಾನ್ ವೆಜ್ ಪ್ರಿಯರು ಹೆಚ್ಚಿರ್ತಾರೆ. ಯಾಕಂದರೆ ಮನೇಲಿ ಆ ರೀತಿಯಾದಂಥ ಡಿಶ್ಗಳನ್ನು ಮಾಡೋದಕ್ಕಾಗಲ್ಲ. ಹೋಟೆಲ್ಗಳಲ್ಲಿ ನಾನ್ ವೆಜ್ಗಳ ವೆರೈಟಿ ಜಾಸ್ತಿ ಸಿಗುತ್ತೆ ಅಂತ ತಿನ್ನೋರ ಸಂಖ್ಯೆ ಹೆಚ್ಚು. ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ತಿಂದರೆ ಪರವಾಗಿಲ್ಲ, ಈ ರೋಡ್ ಸೈಡಲ್ಲೋ ಅಲ್ಲೂ ಇಲ್ಲಿ ತಿನ್ನಬಾರ್ದು ಅಷ್ಟೇ ಅಪ್ಪ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಬಟ್ ನೋಡಿ, ಈಗ ನೀವು ಯುಬಿ ಸಿಟಿಯಲ್ಲಿ ಈ 5 ಹೋಟ್ಲ್ಗಳಿಗೆ ಯಾವತ್ತಾದರೂ ಹೋಗಿ ನೀವು ನಾನ್ ವೆಜ್ ತಿಂದಿದ್ರೆ ನೀವು ಯೋಚನೆ ಮಾಡಬೇಕೀಗ. ಕೊಳೆತ ಮಾಂಸ ಸಿಕ್ಕಿದೆ ಅಲ್ಲಿ. ಸುಮಾರು 55 kg ಮಾಂಸ ಸೀಸ್ ಮಾಡಿದ್ದಾರೆ. ಅಡುಗೆ ಎಣ್ಣೆ, ಕಲಬೆರಕೆ ಎಣ್ಣೆ ಅಥವಾ ಬಹಳ ರೀಯೂಸ್ ಮಾಡಿರುವಂಥ ಎಣ್ಣೆಗಳು, ಇಂಥದ್ದೆಲ್ಲ ಸಿಕ್ಕಿದೆ. ಸಾಕಷ್ಟು ಪದಾರ್ಥಗಳು ಎಕ್ಸ್ಪೈರ್ ಆಗಿರೋದು ಗಮನಕ್ಕೆ ಬಂದಿದೆ. ಕೊಳೆತ ಪದಾರ್ಥಗಳನ್ನು ಇಟ್ಕೊಂಡು ಅದರಿಂದ ಫುಡ್ ಮಾಡಿ ಅದನ್ನು ಅತಿ ಹೆಚ್ಚು ಬೆಲೆಗಳಿಗೆ ಗ್ರಾಹಕರಿಗೆ ಕೊಡ್ತಾ ಇದ್ದಂಥ ಐಷಾರಾಮಿ ಹೋಟೆಲ್ಗಳಿಗೆ. ದಾಳಿ ವೇಳೆ ಅವಧಿ ಮೀರಿದ ಉತ್ಪನ್ನಗಳು ಮತ್ತೊಂದು ಹೋಟೆಲ್ ಪತ್ತೆ ಆಗಿರೋದು. ಬೆಂಗಳೂರಿನ ಯುಬಿ ಸಿಟಿ ಸ್ಕೈ ಹೋಟೆಲ್ ಕಿಚನ್ನ ಸೀಲ್ ಮಾಡಿದ್ದಾರೆ. ಅವಧಿ ಮುಗಿದ 3 ದಿನಗಳಾದರೂ ಕೂಡ ಆ ಬ್ರೆಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಎಕ್ಸ್ಪೈರ್ ಆಗೋಗಿದೆ ಬ್ರೆಡ್ ಬನ್ನು ಎಲ್ಲ ಎಕ್ಸ್ಪೈರ್ ಆಗಿ 3 ದಿನ ಆಗಿದೆ, ಆದರೂ ಕೂಡ ಅದನ್ನೇ ಬಳಸ್ತಾ ಇದ್ರು. ಅದೇ ಈ ಸ್ಯಾಂಡ್ವಿಚ್ಚು, ಬರ್ಗರು, ಇಂಥವನ್ನೆಲ್ಲ ಮಾಡ್ತಾರೆ. ಪಾವ್ ಭಾಜಿ, ಇಂಥವೆಲ್ಲ ಬಹಳ ಹೆಚ್ಚು ಸೇಲ್ ಆಗುವಂಥ ಪದಾರ್ಥಗಳಿದು. ಇದಕ್ಕೆಲ್ಲ ಬಳಸ್ತಾ ಇದ್ದಿದ್ದು ಇದೇ ಬ್ರೆಡ್ಡು, ಬನ್ನು ಎಲ್ಲ ಎಕ್ಸ್ಪೈರ್ ಆಗಿದ್ದಿದ್ದು. ನಿಮಗೇನು ಗೊತ್ತಾಗುತ್ತೆ? ಕಿಚನ್ ಒಳಗಡೆ ಅದನ್ನು
ಟೋಸ್ಟ್ ಮಾಡಿ ಚೆನ್ನಾಗಿ ಗಾರ್ನಿಷ್ ಮಾಡಿ ಪ್ಲೇಟಲ್ಲಿ ಇಟ್ಟು ತಂದು ನಿಮ್ಮ ಮುಂದೆ ಇಟ್ಟರೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಸವಿಬೇಕು ಪಾಪ ಗ್ರಾಹಕರು. ಬಿಲ್ ಹಾಕಿದಷ್ಟು ಕೊಟ್ಟು ಎದ್ದು ಬರ್ತಾ ಇರಬೇಕು. ಒಳಗಡೆ ಆಹಾರ ಅಧಿಕಾರಿಗಳು ಹೋಗಿ ದಾಳಿ ನಡೆಸಿದ್ರೆ ಅಲ್ಲಿ ಎಲ್ಲ ಎಕ್ಸ್ಪೈರ್ ಆಗಿರೋ ಐಟಮ್ಗಳು ಇದೆಲ್ಲ ಎಕ್ಸ್ಪೈರ್ ಆಗಿದೆ ಅಂತ ಗೊತ್ತಿಲ್ವೋ ಅಥವಾ ಗೊತ್ತಿದ್ರೂ ಬಳಸ್ತಿದ್ದಾರೋ, ಇದು ಯಾವಾಗಲೂ ಹಿಂಗೆ ನಡೆಯುತ್ತಾ ಹೋಟೆಲ್ಗಳಲ್ಲಿ ಇರ್ಬೋದೇನೋ ಅಂತ ಅನುಮಾನ ಬರುತ್ತೀಗ. ನೋಡಿ, ಒಂದು ಕಡೆ ನೀವು ನೋಡ್ತಾ ಇರೋ ಫೋಟೋ, ಅದು ಹೋಟೆಲ್ ಕಿಚನ್ನ ಸೀಲ್ ಮಾಡಿದ್ದಾರೆ. ಇವತ್ತು ಸತತವಾಗಿ 3ನೇ ದಿನ ನಾವು ಈ 3 ಸ್ಟಾರ್ 5 ಸ್ಟಾರ್ ಹೋಟ್ಲು ರೈಡ್ ಮಾಡೋ ಇದರಲ್ಲಿ ಇವತ್ತು UB ಸಿಟಿಲಿರೋ ಎಲ್ಲ ಹೋಟ್ಲುಗಳು ಮತ್ತು ಬ್ರಿಗೇಡ್ ರೋಡಲ್ಲಿರೋ ಹೋಟ್ಲುಗಳು, ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮಾನ್ಯ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 kg ಮಟನ್ನು ಚಿಕನ್ನು ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸು ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಸೊ ಈ ರೀತಿ ಇವತ್ತು ನಾವು UB ಸಿಟಿಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಕೊಳೆತ ಅಲ್ಲ, ಅಂದರೆ ಏನಿದೆ ನಮ್ಮದು -18 ಡಿಗ್ರಿಲಿ 1 ವರ್ಷ ಇಡಬೇಕಾಗ್ತದೆ. ಇದು 1 ವರ್ಷದ ಮೇಲಿದೆ. ಆಮೇಲೆ ರಾಯಲ್ ಚೈನಲ್ಲಿ ಅದು ಕೇಕು ಇವೆಲ್ಲ ಮಾಡಿದರು, ನಾನು ವಿಡಿಯೋ ಇದು ಮಾಡಿದ್ದೆ. ಸೊ ಅದನ್ನು ಎಲ್ಲ ಡೇಟ್ ಇರಲಿಲ್ಲ. ನಾವು ಬಂದ ಮೇಲೆ ಡೇಟ್ಗಳನ್ನ ಮಾಡಿ ಸ್ಲಿಪ್ಪಲ್ಲಿ ಅಂಟಿಸಿದ್ದಾರೆ. ಆ ಥರ ಇರಬಾರ್ದು. ಅದು ಫುಲ್ಲು ಇದರಲ್ಲಿ ಡೇಟು ಮತ್ತು ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟ್ ಇರಬೇಕು. ಇವನ್ 1 ದಿನ ಇರಲಿ, 2 ದಿನ ಇರಲಿ, 3 ದಿನ ಇರಲಿ. ಇವತ್ತು ಸತತವಾಗಿ 3ನೇ ದಿನ ನಾವು ಈ 3 ಸ್ಟಾರ್ 5 ಸ್ಟಾರ್ ಹೋಟ್ಲು ರೈಡ್ ಮಾಡೋ ಇದರಲ್ಲಿ ಇವತ್ತು UB ಸಿಟಿಲಿರೋ ಎಲ್ಲ ಹೋಟ್ಲುಗಳು ಮತ್ತು ಬ್ರಿಗೇಡ್ ರೋಡಲ್ಲಿರೋ ಹೋಟ್ಲುಗಳು, ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮಾನ್ಯ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಡೀಟೇಲ್ಸ್ ಕೊಡ್ತಾರೆ UB ಸಿಟಿಯಿಂದ ನಮ್ಮ ಪ್ರತಿನಿಧಿ ವಿಕಾಸ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಬಹಳ ಆಘಾತಕಾರಿ. ಅಂದರೆ ಈಗ 3 ಸ್ಟಾರ್ 5 ಸ್ಟಾರ್ ಹೋಟ್ಲುಗಳಲ್ಲಿ ಇಂಥ ಪರಿಸ್ಥಿತಿ ಅಂದರೆ ಜನ ಏನು ಕಾಸು ಕೊಟ್ಟು ವಿಷ ತಿಂತಿದ್ದಾರಾ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ವಿಜಯ್, ಏನು ಆಹಾರ ಇಲಾಖೆಯಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಐಷಾರಾಮಿ ಹೋಟೆಲ್ಗಳ ಮೇಲಿನ ದಾಳಿಯನ್ನು ಮುಂದುವರಿಸಲಾಗಿರುವಂಥದ್ದು. ಇತ್ತೀಚೆಗೆ ಅಂದರೆ 2-3 ದಿನಗಳ ಹಿಂದೆ ಒಂದಷ್ಟು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಿನ್ನೋದಕ್ಕೆ ಯೋಗ್ಯವಾಗಿಲ್ಲದಂತಹ ಮತ್ತು ಆಹಾರದಲ್ಲಿ ಬಳಕೆ ಮಾಡೋದಕ್ಕೆ ಯೋಗ್ಯವಲ್ಲದಂತಹ ಈರುಳ್ಳಿ ಆಗಿರಬಹುದು, ಈ ತರಕಾರಿಗಳಾಗಿರ್ಬೋದು, ಹಲವು ಉತ್ಪನ್ನಗಳು ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು 15ಕ್ಕೂ ಹೆಚ್ಚಿನ ಅಧಿಕಾರಿಗಳು ಏನು UB ಸಿಟಿಯಲ್ಲಿರ್ತಕ್ಕಂಥ ಒಂದು 5 ಹೋಟೆಲ್ಗಳ ಮೇಲೆ ದಾಳಿಯನ್ನು ನಡೆಸಿದ್ರು. ದಾಳಿ ವೇಳೆಯಲ್ಲಿ ನಿಜಕ್ಕೂ ಕೂಡ ಆಘಾತಕಾರಿಯಾಗಿತ್ತು. ಯಾಕಂತ ಹೇಳಿದ್ರೆ 3-4 ದಿನಗಳ ಹಿಂದೆ ಎಕ್ಸ್ಪೈರಿ ಆಗಿದ್ದಂತಹ ಬ್ರೆಡ್ ಬನ್ಗಳಾಗಿರಬಹುದು ಮತ್ತು 40 kgಗೂ ಹೆಚ್ಚಿನ ಚಿಕನ್ ಏನಿದೆ, ಇದು ತುಂಬಾ ದಿನಗಳಿಂದ ಫ್ರೀಜರ್ನಲ್ಲಿ ಇಟ್ಟು ಅದನ್ನು ಫ್ರೀಸ್ ಮಾಡಿ ನಂತರ ಅದನ್ನು ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ರೆಡಿ ಮಾಡಿ ಒಂದು ಸರ್ವ್ ಮಾಡುವಂತ ಕೆಲಸವನ್ನ ಒಂದು ಸ್ಕೈ ಅಂತಕ್ಕಂಥ ಒಂದು ಹೋಟೆಲ್ ಏನಿದೆ ಆ ಹೋಟೆಲ್ನಲ್ಲಿ ಮಾಡಲಾಗ್ತಿತ್ತು. ಸದ್ಯ ಒಂದು ಆ ಸ್ಕೈ ಹೋಟೆಲ್ ಅನ್ನ ಕ್ಲೋಸ್ ಮಾಡಲಾಗಿರುವಂಥದ್ದು ಮತ್ತು ಹಲವು 5 ಹೋಟೆಲ್ಗಳಿಗೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಈ ನಾನ್ ವೆಜ್ ಐಟಮ್ಸ್ಗಳನ್ನ ಫ್ರೀಜರ್ಗಳಲ್ಲಿ ಇಟ್ಟು ತುಂಬಾ ದಿನಗಳು ಅಂದರೆ 15ಕ್ಕೂ ಹೆಚ್ಚು ದಿನಗಳ ಕಾಲ ಅದನ್ನು ಬಳಕೆ ಮಾಡ್ತಿರೋದು ಕೂಡ ಪತ್ತೆಯಾಗಿರುವಂಥದ್ದು ಮತ್ತು ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಈ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಮತ್ತು ಎಕ್ಸ್ಪೈರಿ ಆದಂತಹ ವಸ್ತುಗಳನ್ನು ಬಳಕೆ ಮಾಡ್ತಿದ್ರು ಮತ್ತು ಆಯಿಲ್ ಏನಿದೆ ಅದು ರೀಯೂಸ್ ಮಾಡ್ತಾ ಇರುವಂಥದ್ದು. ಅಂದರೆ ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎರಡಕ್ಕೂ ಕೂಡ ಒಂದೇ ಎಣ್ಣೆಯನ್ನು ಅಂದರೆ ಕರಿದ ಎಣ್ಣೆಗಳು, ಉಳಿದಂಥ ಎಣ್ಣೆ ಏನಿದೆ ಅದೆಲ್ಲವನ್ನು ಕೂಡ ಬಳಕೆ ಮಾಡ್ತಿರುವಂಥದ್ದು ಕೂಡ ಪತ್ತೆಯಾಗಿರುವಂಥದ್ದು. ಸೊ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಒಂದು ಆಹಾರ ಇಲಾಖೆ ಈ ರೀತಿಯಾಗಿ ಅಂದರೆ ಐಷಾರಾಮಿ ಹೋಟೆಲ್ಗಳಲ್ಲಿ ಅತಿ ಹೆಚ್ಚು ಬೆಲೆಗೆ ಆಹಾರವನ್ನು ಪದಾರ್ಥಗಳನ್ನ ಸೇಲ್ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಜನ ನಂಬಿಕೊಂಡು ಅಲ್ಲಿ ಆ ಊಟವನ್ನ ಮಾಡ್ತಾ ಇದ್ರು. ಆದರೆ ಇಲ್ಲಿಯ ಕರಾಳತೆ ಇವಾಗ ಗೊತ್ತಾಗ್ತಿರುವಂಥದ್ದು. ಸದ್ಯ ಈ ಒಂದು ದಾಳಿಯನ್ನು ಮುಂದುವರಿಸಲಾಗ್ತಾ ಇರುವಂಥದ್ದು. ಇವತ್ತು ರಾತ್ರಿ ಏನು MG ರೋಡ್, ಬ್ರಿಗೇಡ್ ರೋಡ್ ಇರತಕ್ಕಂತಹ ಪಬ್ಗಳ ಮೇಲೂ ದಾಳಿ ಮಾಡೋದಕ್ಕೆ ಆಹಾರ ಇಲಾಖೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮತ್ತುಳಿದಂತೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಐಷಾರಾಮಿ ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನ ಮಾಡಿ ಅಲ್ಲಿಯ ಶುಚಿತ್ವವನ್ನ ಹೇಗಿದೆ ಅಂತಕ್ಕಂಥ ಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಆಹಾರ ಇಲಾಖೆ ಮುಂದಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ವಿಕಾಸ್. ಇದೆಲ್ಲ ದೃಶ್ಯಗಳು ಅಧಿಕಾರಿಗಳು ಅಲ್ಲಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಮಾಡ್ತಾ ಇರೋದು. ಸೊ ಅವಾಗ ಪತ್ತೆ ಆಗಿರೋದು ಈ ಬ್ರೆಡ್ಗಳು, ಬನ್ಗಳು ಎಲ್ಲ ಎಕ್ಸ್ಪೈರ್ ಆಗಿರೋದು, ಜೊತೆಗೆ ಮಾಂಸ ಫ್ರೀಝರ್ನಲ್ಲಿಟ್ಟು ಅದನ್ನು ಅವಧಿಗೂ ಮೀರಿ ಹೆಚ್ಚಿಗೆ ಬಳಕೆ ಮಾಡ್ತಾ ಇರುವಂಥದ್ದು. ಅದಕ್ಕೊಂದು ಅವಧಿ ಇರುತ್ತೆ, ಇಷ್ಟು ದಿನ ಫ್ರೀಝರಲ್ಲಿ ಇಡ್ಬೋದು, ಅದಾದಮೇಲೆ ಹೀಗೆ ಬಳಕೆ ಮಾಡಬೇಕು ಅಂತ, ಅದನ್ನು ಮೀರಿ ಬಳಕೆ ಮಾಡ್ತಾ ಇರೋದು, ಇದೆಲ್ಲ ಗಮನಕ್ಕೆ ಬಂದಿದೆ.
ಒಂದು ಹೋಟೆಲ್ನಲ್ಲಿ ಈಗ ಅದಕ್ಕೆ ಕಿಚನ್ನೇ ಸೀಸ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ದಾಳಿ ಮುಂದುವರಿಯುತ್ತೆ. ಯಾಕಂದರೆ ಇವಾಗ ಬೆಳಕಿಗೆ ಬರ್ತಾ ಇರುವಂಥ ಈ ಅಂಶಗಳೇನಿದೆ ಬಹಳ ಆಘಾತಕಾರಿಯಾಗಿದೆ, ಕರಾಳ ಅಂತ ಅನಿಸುತ್ತೆ. ಕಿಚನ್ಗಳನ್ನು ಗಮನಿಸಿದಾಗ ದೂರದಿಂದ ನೋಡಲಿಕ್ಕೆ ಅದು ಚೆಂದ ಇದೆ, ಶುಚಿತ್ವ ಇದೆ ಅಂತ ಅನ್ನಿಸ್ಬೋದು, ಬಟ್ ಅವ್ರು ಬಳಸ್ತಾ ಇರುವಂಥ ಪದಾರ್ಥಗಳು ಆತಂಕ ಹೆಚ್ಚು ಮಾಡುತ್ತೆ.